ರವಿ ಅವರ ಮೇಲೆ ದಾಳಿ ಆಗಿದೆ ಅಂತ ಖಂಡಿಸಿ ಇವತ್ತು ಬೆಳಗಾವಿಯ ಚೆನ್ನಮ್ಮ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಮುಖಂಡರು ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ, ಹಾಗೆ ರಾಜ್ಯಾಧ್ಯಕ್ಷರಿದ್ದಾರೆ, ಅರವಿಂದ್ ಬೆಲ್ಲದ್ ಅವರಿದ್ದಾರೆ, ಸುನಿಲ್ ಕುಮಾರ್ ಅವರಿದ್ದಾರೆ, ರವಿಕುಮಾರ್ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಈ ಒಂದು ಘಟನೆ ಬಗ್ಗೆ ಏನ್ ಹೇಳ್ತೀರಿ ಸರ್? ಯಾಕೆಂದ್ರೆ ನಿನ್ನೆ ಅವರು ಇಡೀ ರಾತ್ರಿ ನಗರದಾದ್ಯಂತ ಓಡಾಡಿಸಿ ಬಹಳಷ್ಟು ಒಂದು ಕಿರುಕುಳವನ್ನ ಪೊಲೀಸರು ಕೊಟ್ಟಿದ್ದಾರೆ ಅನ್ನೋದು ಆರೋಪ ಮಾಡಿದ್ದಾರೆ. ಸರ್ಕಾರಕ್ಕೆ ಕೆಲವು ಪ್ರಶ್ನೆಗಳನ್ನ ಕೇಳೋದಕ್ಕೆ ಬಯಸ್ತೇನೆ. ಈ ಸರ್ಕಾರಕ್ಕೆ ಘನತೆ, ಗೌರವ, ಸಂವಿಧಾನ, ನಿಯಮ ಇವೆಲ್ಲ ಏನಾರು ಇದಾವ ಅಥವಾ ತನ್ನ ಮನಸ್ಸಿಗೆ ಬಂದಂತೆ ಆಡಳಿತವನ್ನ ನಡೆಸ್ತಾ ಇದೆಯಾ ಈ ಸರ್ಕಾರ? ಯಾವುದೇ ಆರಿಸಿ ಬಂದಂತ ಸರ್ಕಾರ, ಎಲೆಕ್ಟೆಡ್ ಸರ್ಕಾರಕ್ಕೆ ಸಂವಿಧಾನದ ನಿಯಮಗಳನ್ನ, ಕಾನೂನುಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಅದ್ಯಾವುದನ್ನು ಕೂಡ ಪಾಲನೆ ಮಾಡದೇನೆ ರಾತ್ರಿ ಎಲ್ಲ ಸುತ್ತಾಡಿಸಿದ್ದಾರೆ. 24 ಗಂಟೆಗಳಲ್ಲಿ ಮ್ಯಾಜಿಸ್ಟ್ರೇಟ್ ಹತ್ರ ಅಥವಾ ಜಡ್ಜ್ ಹತ್ರ ಪ್ರೊಡ್ಯೂಸ್ ಮಾಡಿ ಅಲ್ಲಿಂದ ಬೇಲ್ ಕೊಡೋಂತಕ್ಕಂಥ ಪ್ರಕ್ರಿಯೆ ಮ್ಯಾಜಿಸ್ಟ್ರೇಟ್ ಮಾಡ್ತಾರೆ. ಅವ್ರ ಹತ್ರ ಪ್ರೊಡ್ಯೂಸೇ ಮಾಡಿಲ್ಲ. ನೀವು ಬೆಳಗಾಂನಲ್ಲಿ ಮ್ಯಾಜಿಸ್ಟ್ರೇಟ್ ಹತ್ರನೇ ಪ್ರೊಡ್ಯೂಸ್ ಮಾಡೋದಾಗಿದ್ರೆ ರಾತ್ರಿ ಎಲ್ಲ ತಿರುಗಿಸಾಡೋಂತ ಅವಶ್ಯಕತೆ ಏನಿತ್ತು? ಇದೊಂದೇ ಜಿಲ್ಲೆ ಅಲ್ಲ, ಬೆಳಗಾಂ ಜಿಲ್ಲೆಯಾದ್ಯಂತ ಓಡಾಡಿಸಿದ್ದಾರೆ, ಗದಗ್ ಜಿಲ್ಲೆ ಆದ್ಯಂತ ಓಡಾಡಿಸಿದ್ದಾರೆ, ಧಾರವಾಡ ಜಿಲ್ಲೆ, 3 ಜಿಲ್ಲೆಗಳಲ್ಲಿ ರಾತ್ರಿ ಎಲ್ಲ ಓಡಾಡಿಸಿದ್ದಾರೆ. ಏನಂತ ಅವಶ್ಯಕತೆ ಏನಿತ್ತು? ಸಿಟಿ ರವಿ ಅವರು ಖುದ್ದು ಹೇಳಿದ್ದಾರೆ, ನನಗೆ ಪ್ರಾಣ ಬೆದರಿಕೆ ಇದೆ, ನನ್ನ ಕೊಲೆ ಮಾಡ್ತಾರೆ ಅನ್ನೊಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ನ್ಯಾಚುರಲ್. ಈಗ ಉದಾಹರಣೆಗೆ ಅವ್ರಿಗೆ ತಲೆಗೆ ಏಟು ಬಿದ್ದಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿರೋದು ಯಾವಾಗ? ಬೆಳಿಗ್ಗೆ 10 ಗಂಟೆಗೆ. ಅವ್ರ ಟ್ರೀಟ್ಮೆಂಟ್, ಅವ್ರ ಬ್ಯಾಂಡೇಜು ಅದು ತಪ್ಪಾಗ್ಬಿಡುತ್ತೆ, ಮ್ಯಾಜಿಸ್ಟ್ರೇಟ್ ಕೇಳ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಬ್ಯಾಂಡೇಜ್ ಕಟ್ಕೊಂಡ್ ಬಂದಿದ್ದಾರೆ. ಮೆಡಿಕಲ್ ಟ್ರೀಟ್ಮೆಂಟೇ ಮಾಡಿಸಿಲ್ಲ, ರಾತ್ರಿ ಎಲ್ಲ ಊಟ ಕೊಟ್ಟಿಲ್ಲ, ನೀರು ಕೊಟ್ಟಿಲ್ಲ ಸರಿಯಾಗಿ. ಈ ರೀತಿ ಸರ್ವಾಧಿಕಾರದ ಒಂದು ತುದಿಯ ಅಮಲಿನಲ್ಲಿದೆ ಈ ಸರ್ಕಾರ. ಆದ್ರಿಂದ ಈ ಸರ್ಕಾರಕ್ಕೆ ನಾನೇನೋ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತೀನಿ ಅಂತ ಈ ಸರ್ಕಾರ ತಿಳ್ಕೊಂಡಿರ್ಬೋದು. ಜನ ಆಕ್ರೋಶ ಭರಿತರಾಗಿದ್ದಾರೆ. ರಸ್ತೆಗಳಲ್ಲಿ, ಕೋರ್ಟ್ನಲ್ಲಿ ಜನ ಸಾಗರ ಇತ್ತು. ಈ ಸರ್ಕಾರ ನಡ್ಕೊಂಡಿರ್ತಕ್ಕಂಥ ಅಗೌರವಯುತ ನಡೆಗೆ. ಆದ್ರಿಂದ ಈ ಸರ್ಕಾರಕ್ಕೆ ಜನ ಪಾಠ ಕಲಿಸ್ತಕ್ಕಂಥ ದಿನಗಳು ಹತ್ತಿರದಲ್ಲೇ ಬರುತ್ತೆ ಅಂತೇಳಿ ಈ ಸಂದರ್ಭ